ಗಾಯ್ಸ್, ಹೊಸದು ರಾಟರ್ಸ್ ಆರ್ಡ್ರ್ ಮಾಡಿದ್ದೆ. ಇವತ್ತು ಬಂದಿದೆ. ಅದು ಬ್ರೇಕ್ ಅಪ್ಗ್ರೇಡ್ ಮಾಡಿಸೋಣ ಅಂದ್ಕೊಂಡಿದ್ದೆ, ಸೊ ಮಾಡಿದ್ದೆ. 80 ಮಾಡಿದ್ದೀನಿ, ಸ್ಲಾಟೆಡ್ ಒನ್. ಪ್ಯಾಡ್ಸು 80 ಇದೆ ಮಾಡಿದ್ದೆ, ಬಟ್ ಅದು ಮುಂಚೆನೇ ಬಂದಿತ್ತು, ಲೈಕ್ 1 ವೀಕ್ ಬ್ಯಾಕೇ ಬಂತು. ರಾಟರ್ಸ್ ಸ್ವಲ್ಪ ಡಿಮ್ಯಾಂಡ್ ಇದರಿಂದ ಡಿಲೇ ಆಯಿತು. ಇವತ್ತು ಬಂದಿದೆ, ಹಾಕ್ಸೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹಾಕ್ಸಿದ್ಮೇಲೆ ಬ್ರೇಕಿಂಗ್ ಹೆಂಗಿದೆ ಅಂತ ಹೇಳ್ತೀನಿ, ನೋಡೋಣ. ಬ್ರೇಕ್ ಅಪ್ಗ್ರೇಡಿಂಗಿಗೆಲ್ಲ ಯೂಸ್ ಮಾಡೋದು ಆಲ್ಮೋಸ್ಟ್ 80ನೇ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ದಾರೆ. ಲೈಕ್ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ನೋಡೋಣ ಬನ್ನಿ. ನೋಡಿ ತೋರಿಸ್ತೀನಿ ಹೆಂಗಿದೆ ಒಳಗೆ. ಥರ ಬರುತ್ತೆ, ತೋರಿಸ್ತೀನಿ. ಇವಾಗ ಸ್ಟಾಕ್ ಇದೆ, ಮುಂಚೆನೇ ಮಾಡಿಸ್ಬೇಕಿತ್ತು ಬಟ್ ಮಾಡಿಸಿರಲಿಲ್ಲ, ಈಗ ಮಾಡಿಸ್ತಾ ಇದ್ದೀನಿ. ನೋಡಿ, ಇದು ಪ್ಯಾಡ್ಸ್ 1 ವೀಕ್ ಬ್ಯಾಕ್ ಬಂದಿತ್ತು ಅನ್ನಲ್ಲ, 80 ಒರಿಜಿನಲ್ ಪ್ಯಾಡ್ಸ್. ಹಾಕ್ಸೋಣ ಹೋಗಿ ಈಗ. ಹಳೆ ರಾಟರ್ಸ್ ರಿಮೂವ್ ಮಾಡ್ಕೊತಾ ಇದ್ರು ಈಗ. ಓಲ್ಡ್ ಪ್ಯಾಡ್ಸ್ಗೂ ಹೊಸ ಪ್ಯಾಡ್ಸ್ಗೂ ಡಿಫ್ರೆನ್ಸ್ ನೋಡಿ ಗೈಸ್. ಫಿಟ್ಟಿಂಗ್ ಆಯಿತು ಲೆಫ್ಟ್ ಸೈಡ್ದು. ಸೊ ಗೈಸ್, ಇವಾಗ ಕ್ರೇಜಿ ವಿಷಯ ಏನಂದರೆ, ಇಲ್ಲಿ ರೆಡಿ ಮಾಡಿಸ್ತೀನಲ್ಲ ಗ್ಯಾರೇಜ್ ಅಂದರೆ ಹಂಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಮನೆ. ಸೊ ಏನಾದ್ರು ಪ್ರಾಬ್ಲಮ್ ಬಂದರೆ ಆರಾಮಾಗಿ ಇಲ್ಲೇ ಬಂದು ರೆಡಿ ಮಾಡಿಸ್ತೀನಿ, ಏನೂ ಟೆನ್ಷನ್ ಇಲ್ಲ. ಇದು ಹಳೆ ರಾಟರ್ಸ್ ಇದೆಯಲ್ಲ, ಇದರಲ್ಲಿ ಏನಾದ್ರು ಒಂದು ಡಿಸೈನ್ ಮಾಡಿಬಿಟ್ಟು ನಾನು ರೂಮಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಚೆನ್ನಾಗಿರುತ್ತೆ. ರೈಟ್ ಸೈಡ್ದು ಫಿಟ್ ಆಯಿತು. ಸೊ ಇವಾಗ ನೋಡೋಣ ಹೆಂಗಿರುತ್ತೆ ಡಿಫ್ರೆನ್ಸ್. ಗೈಸ್, ಬ್ರೇಕ್ಸ್ ಅಪ್ಗ್ರೇಡ್ ಮಾಡಿಸಾಯಿತು. ಏನಂದರೆ ನನಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಿದೆ, ಯಾಕೆಂದರೆ ಮುಂಚೆ ಆಲ್ಮೋಸ್ಟ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಫುಲ್ ಹೋಗ್ಬಿಟ್ಟಿತ್ತು ಬಿಡಿ. ಸೊ ಹಂಗಾಗಿ ಮೇ ಬಿ ಡಿಫ್ರೆನ್ಸ್ ಇರಬೇಕು. ಹೋಗ್ತಾ ಗೊತ್ತಾಗ್ಬೋದು ಮೇ ಬಿ, ನೋಡಬೇಕು ಹೆಂಗೆ ಅಂತ. ನಾನು ಮುಂಚೆ ಇಷ್ಟು ರೆಸ್ಪಾನ್ಸ್ ಇರಲಿಲ್ಲ ಬ್ರೇಕು, ಈಗ ಚೆನ್ನಾಗಿದೆ. ನಾನು ರಾಟರ್ಸ್ ಬೇರೆ ಅಪ್ಗ್ರೇಡ್ ಮಾಡಿರೋದಲ್ವಾ, ಸೊ ಆಲ್ಮೋಸ್ಟ್ ಚೆನ್ನಾಗಿದೆ. ಹೋಗ್ತಾ ಗೊತ್ತಾಗುತ್ತೆ, ಸಡನ್ನಾಗಿ ಏನಷ್ಟು ಫೀಲ್ ಆಗಲ್ಲ ಅಲ್ವಾ. ಸೊ ಅಲೈನ್ಮೆಂಟ್ ಮಾಡಿಸ್ಬೇಕಿತ್ತು ಇವಾಗ. ಸ್ವಲ್ಪ ಲೆಫ್ಟಿಗೆ ಡ್ರ್ಯಾಗ್ ಇದೆ, ಬನ್ನಿ ಅಲೈನ್ಮೆಂಟ್ ಮಾಡಿಸ್ಕೊಂಬರೋಣ. ನೋಡಿ, ಅದು ಕೋಟಿಂಗ್ ಇತ್ತಲ್ಲ ಮೇಲ್ಗಡೆ, ಆ ಕೋಟಿಂಗ್ ಎಲ್ಲ ಫುಲ್ ರಬ್ಬಾಗಿ ಶೈನ್ ಬರ್ತಾ ಇದೆ ನೀಟಾಗಿ. ಇನ್ನು ಓಡಿಸ್ಬೇಕು. ಬ್ರೇಕ್ಸ್ ವರ್ಕ್ ಈಸ್ ಡನ್. ಸೊ ಇವಾಗ ಲೆಫ್ಟಿಗೆ ಸ್ವಲ್ಪ ಡ್ರ್ಯಾಗ್ ಇತ್ತು ಅನ್ನಲ್ಲ, ಸೊ ಅಲೈನ್ಮೆಂಟ್ ಮಾಡಿಸೋಣ ಅಂದ್ಕೊಂಡು ಬಂದೆ, ಸುಮ್ಮನೆ ಹಾಕಬೇಕು ಅಂತ. ಓಕೆ ಗೈಸ್, ಅಲೈನ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಓಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.